ಇವತ್ತು ಬಿ ಜೆ ಪಿ ತನ್ನ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದೆ. ಪ್ರಣಾಳಿಕೆಯ ಮುಖ್ಯ ಅಂಶಗಳನ್ನು ನೋಡಿದಾಗ ಬೌದ್ಧಿಕ ದಿವಾಳಿತನ ಅವ್ರದ್ದಾಗಿದೆ ಅನ್ನೋದು ಸ್ಪಷ್ಟವಾಗಿ ಎದ್ದು ಕಾಣುತ್ತೆ. ಏನು ಭವಿಷ್ಯತ್ ಕರ್ನಾಟಕದ ಬಗ್ಗೆ ಅವರ ಏನು ಕಲ್ಪನೆ, ಭರವಸೆ, ಕನಸು ಯಾವುದೂ ಸಹಿತ ಸಮರ್ಪಕವಾಗಿಲ್ಲದ ಚಿತ್ರ ಅವರು ನೀಡಿದ್ದಾರೆ. ಕಾಂಗ್ರೆಸ್ಸು ಹಾಗೂ JDS ಈಗಾಗಲೇ ಘೋಷಣೆ ಮಾಡಿರ್ತಕ್ಕಂಥ ಹಲವಾರು ಅಂಶಗಳನ್ನು ತಗೊಂಡು ಅದನ್ನು ಕಟ್ ಆ್ಯಂಡ್ ಪೇಸ್ಟ್ ಮಾಡಿ ಏನೋ ಮಾಡೋದಕ್ಕೆ ಹೊರಟಿದ್ದಾರೆ. ಇದೊಂದು ರೀತಿಯ ಅನವಶ್ಯಕವಾಗಿರ್ತಕ್ಕಂಥ ಎಕ್ಸಸೈಸ್ ಅಂಥೇಳಿ ಅವರ ತಿಳ್ಕೊಂಡು ಅದನ್ನು ಮಾಡ್ದಂಗಿದೆ. ಈಗೆಲ್ಲ ಇಷ್ಟು ಘೋಷಣೆ ಮಾಡಿದಾರಲ್ಲ, ಇದರಲ್ಲಿ ಹಲವಾದರೂ ತಮ್ಮ ಸರ್ಕಾರನೇ ಇತ್ತಲ್ಲ, ಈಗ ಅವನ್ಯಾಕೆ ಅಮಲು ಬಜಾವಣೆ ಮಾಡಲಿಲ್ಲ, ಅವನ್ಯಾಕೆ ಬಜೆಟ್ನಲ್ಲಿ ಘೋಷಣೆ ಮಾಡಲಿಲ್ಲ? ಅರ್ಧ ಲೀಟ್ರ್ ಹಾಲು ಇವತ್ತು ನೆನಪಾತನ ಅವ್ರಿಗೆ? ಬಜೆಟ್ನಾಗ ಯಾಕೆ ಹೇಳಲಿಲ್ಲ? ಅಂದರೆ ಉದ್ದೇಶ ಇಲ್ಲ, ಅದನ್ನು ಏನೋ ಒಂದು ಹೇಳೋದು ಅಂತ ಹೇಳುವಂಥ ಈ ಒಂದು ಅವರ ಬದ್ಧತೆ ಇಲ್ಲದ ಮಾತುಗಳು, ಭರವಸೆಗಳು, ಈ ಯಾವ ಭರವಸೆಯನ್ನು ಕರ್ನಾಟಕದ ಮಹಾಜನತೆ ಒಪ್ಪೋದಿಲ್ಲ. ನೀವಲ್ಲ, ನಿಮ್ಮ ಮ್ಯಾನಿಫೆಸ್ಟೋ ಅಲ್ಲ, ನಿಮ್ಮ ಪ್ರಧಾನಮಂತ್ರಿ ನಿಂತುಕೊಂಡು ಸಾರ್ವಜನಿಕವಾಗಿ 15 ಲಕ್ಷ ರೂಪಾಯಿ ಕೊಡ್ತೀವಿ ನಿಮ್ಗೆ, ನಿಮ್ಮ ಅಕೌಂಟ್ನಾಗ ಹಾಕ್ತೀವಿ, 100 ದಿವಸದಾಗ ಹಾಕ್ತೀವಿ. ವಚನ ಭ್ರಷ್ಟ ಆಗಲಿಲ್ವಾ ನೀವು? ನಿಮ್ಮ ಮ್ಯಾನಿಫೆಸ್ಟೋಕ್ಕಿಂತ ನಿಮ್ಮ ಮೋದಿಯವರು ಹೇಳಿದ್ದ ನಿಮಗೆ ದೊಡ್ಡದು ಅಂತ ಹೇಳ್ಕೊತಾ ಅಡ್ಡಾಡ್ತಿರಲ್ಲ, ಅಂದರೆ ಅದು ಎಲ್ಲಿ ಹೋಯ್ತು? 2 ಕೋಟಿ ಉದ್ಯೋಗ ಎಲ್ಲೈತಿ? ರೈತರ ಆದಾಯ ದುಪ್ಪಟ್ಟು ಮಾಡ್ತಕ್ಕಂಥದ್ದು ಎಲ್ಲಿದೆ ನಿಮ್ಮದು? ಇದನ್ನು ನೀವು ಹೇಳಬೇಕಾಗಿತ್ತು, ಅದನ್ನು ಮಾಡಲಿಲ್ಲ. ನೀವು ವಚನ ಭ್ರಷ್ಟರು ಅನ್ನೋದು ಜನರಿಗೆ ಇವತ್ತು ಮನೆ ಮಾತಾಗಿದೆ. ಆ ಹಿನ್ನೆಲೆಯೊಳಗೆ BJPಯವರು ಬಿಡುಗಡೆ ಮಾಡಿರ್ತಕ್ಕಂಥ ಈ ಒಂದು ಮ್ಯಾನಿಫೆಸ್ಟೋ ಏನಿದೆ, ಚುನಾವಣಾ ಘೋಷಣಾ ಪತ್ರ ಏನಿದೆ, ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ವಿಶ್ವಾಸಾರ್ಹತೆ ಇಲ್ಲ. ವಿಶ್ವಾಸಾರ್ಹತೆ ಇಲ್ಲದ ಜನರನ್ನು ತಪ್ಪು ದಾರಿಗೆ ಎಳೆಯುವಂಥ ಒಂದು ಪ್ರಯತ್ನ ಇವತ್ತು ಅವರು ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಏನು ರಚನಾತ್ಮಕವಾಗಿರ್ತಕ್ಕಂಥ ಈ ಬೆಲೆ ಏರಿಕೆ ಬಗ್ಗೆ ಅವರ ಪರಿಹಾರ ನಾವು ಕೊಟ್ಟೇವಲ್ಲ. ಗೃಹಲಕ್ಷ್ಮಿ ಯೋಜನೆ ಕೊಟ್ಟಿದ್ದೇವೆ, ಉಚಿತ ವಿದ್ಯುತ್ತನ್ನು ಕೊಟ್ಟಿದ್ದೇವೆ, ಅದರ ಜೊತೆಗೇ ನಾವು ಯುವಕರಿಗೆ ಸ್ಟೈಫಂಡ್ ಘೋಷಣೆ ಮಾಡಿದ್ದೇವೆ, 10 kg ಅಕ್ಕಿ ಘೋಷಣೆ ಮಾಡಿದ್ದೇವೆ. ಇವು ನಾವು ಈ ಬೆಲೆ ಏರಿಕೆಯನ್ನು ತಡೆಯೋದಕ್ಕೆ ನಾವು ಮಾಡಿರ್ತಕ್ಕಂಥ ಒಂದು ದೊಡ್ಡ ಘೋಷಣೆಗಳು. ನಾವು ಮಾಡಲಿಲ್ವಾ? ಬಸ್ ಮಹಿಳೆಯರಿಗೆ ಫ್ರೀ ಕೊಡ್ತೀವಂತ ಈಗಾಗಲೇ ಘೋಷಣೆ ಮಾಡಿದ್ದೇವೆ. ಹಿಂಗೆ ದೊಡ್ಡ ಯೋಜನೆಗಳು ಬಂದರೆ ನಾವು ಅರ್ಧ ಲೀಟ್ರ್ ಹಾಲು ಕೊಡ್ತೀವಿ. ಏನು ಯಾವುದನ್ನು ನಿಮ್ಗೆ ಯಾರು ಬೇಡ ಅಂದಿದ್ರು? ಬಜೆಟ್ನಾಗ ಯಾಕೆ ಘೋಷಣೆ ಮಾಡಲಿಲ್ಲ? ಆದ್ದರಿಂದ ನಿಮ್ಮ ಈ ಮ್ಯಾನಿಫೆಸ್ಟೋಕ್ಕೆ, ಚುನಾವಣಾ ಘೋಷಣಾ ಪತ್ರಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ವಿಶ್ವಾಸಾರ್ಹತೆ ಇಲ್ಲ. ಸರ್, ಮೋದಿ ಅವರು ಹೇಳ್ತಾರೆ ಸರ್, ಕಾಂಗ್ರೆಸ್ನವರ ಗ್ಯಾರಂಟಿ ಕಾರ್ಡ್ಗಳನ್ನ ನಂಬಕ್ಕೆ ಹೋಗ್ಬಿಡ್ರಿ ಅಂತ ಕರೆ ಕೊಡ್ತಾರೆ. ಅವ್ರಿಗೇನು ನೈತಿಕ ಶಕ್ತಿ ಹೇಳಿ? ಮೋದಿಯವ್ರಿಗೆ ಏನು ನೈತಿಕ ಶಕ್ತಿ? ದೇಶದ ಹಲವಾರು ಮಹತ್ವದ ಅಂಶಗಳಲ್ಲೇ ಸುಳ್ಳನ್ನಾಡಿರ್ತಕ್ಕಂಥ ಮೋದಿಯವರು ನಮ್ಮ ಗ್ಯಾರಂಟಿ ಕಾರ್ಡ್ ಬಗ್ಗೆ ಜನ ಗ್ಯಾರಂಟಿ ಇದೆ, ಇವ್ರೇನ್ರಿ ಗ್ಯಾರಂಟಿ? ಇವ್ರಿಗೆ ಸರ್ಟಿಫಿಕೇಟ್ ಬೇಕಾಗಿಲ್ಲ. ಮೋದಿಯವರಿಗೆ ಕೇಳ್ತೀನಿ, ನೀವು ಆಡಿದ ಮಾತಿಗೆ ನೀವು ಬದ್ಧರಾಗಿರಲಿಲ್ಲ. ನೀವ ಸುಳ್ಳುಗಾರರು, ಮಹಾ ಸುಳ್ಳುಗಾರರು, ವಚನಭ್ರಷ್ಟರು ಅನ್ನೋದನ್ನು ಇವತ್ತು ಜನರು ಎಲ್ಲ ಕಡೆ ಆಡ್ತಾ ಇದ್ದಾರೆ. ಅಂಥದ್ರೊಳಗೆ ನೀವು ನಮ್ಮ ಗ್ಯಾರಂಟಿ ಕಾರ್ಡ್ ಜನರಿಗೆ ಕೊಟ್ಟಿರೋದು ಮೋದಿಯವರೇ. ಜನ ಒಪ್ಕೊಂಡಿದ್ದಾರೆ, ಜನ ನಮ್ಮನ್ನು ಅಪ್ಪಿಕೊಂಡಿದ್ದಾರೆ. ಅದಕ್ಕೆ ಸಂಕಟ ಬಿದ್ದು ಹತಾಶರಾಗಿ ಏನೇನೋ ಮಾಡ್ತಾ ಇದ್ದೀರಿ. ಆದರೆ ನಾನು ಈ ಸಂದರ್ಭದಲ್ಲಿ ಅದನ್ನು ಮಾತು ಬೆಳೆಸೋದಿಲ್ಲ. ವಿಶ್ವಾಸಾರ್ಹತೆಯನ್ನು ಕಳೆದುಕೊಂಡಿರ್ತಕ್ಕಂಥ BJPಯ
ಮ್ಯಾನಿಫೆಸ್ಟೋಗೆ ಯಾವುದೇ ರೀತಿಯಾದ ಕಿಮ್ಮತ್ತನ್ನು ಮಹಾಜನತೆ ಕೊಡೋದಿಲ್ಲ. 200 ಯೂನಿಟ್ ಅಂತ ಹೇಳಿ ಕಾಂಗ್ರೆಸ್ ಘೋಷಣೆ ಮಾಡಿರುತ್ತೆ. ಅವ್ರು 75 ಯೂನಿಟ್ ಸಾಕು, ಅವರಿಗೆ ಆ ಬೇಸಿಕ್ ಐಡಿಯಾನೇ ಇಲ್ಲ ಅಂತ ಹೇಳಿ ಯಡಿಯೂರಪ್ಪನವರು ಹೇಳ್ತಾರೆ. ಏನು ಅವ್ರ ಬೇಸಿಕ್ ಐಡಿಯಾ ಅವ್ರದ್ದು ಅಂದರೆ ಬಡವ ಇಲೆಕ್ಟ್ರಿಕಲ್ ಸ್ಟೋವ್ ಉಪಯೋಗ ಮಾಡಬಾರ್ದಾ? ಇಲೆಕ್ಟ್ರಿಕಲ್ ಸ್ಟೋವ್ ಉಪಯೋಗ ಮಾಡಬಾರ್ದಾ? ಈಗೇನು ಒಂದೇ ಲೈಟ್ ಹಾಕ್ಕೊಂಡದಲ್ಲ, ಹಂಗೆ ಇರ್ಬೇಕೇನು? ಬಡವರ ಬದುಕಿನಲ್ಲಿ ಗುಣಾತ್ಮಕ ಬದಲಾವಣೆ ತರೋದು ನಮ್ಮ ಉದ್ದೇಶ. ನಾವು 200 ಯೂನಿಟ್ಗಳನ್ನು ಹೇಳುವಾಗ ಬಡವರ ಬದುಕಿನಲ್ಲಿ ಬದಲಾವಣೆಯನ್ನು, ಗುಣಾತ್ಮಕ ಬದಲಾವಣೆಯನ್ನು ತರುವ ದೃಷ್ಟಿಯಿಂದ 200 ಯೂನಿಟ್ ಮಾಡಿದ್ದೇವೆ ಮಾನ್ಯ ಯಡಿಯೂರಪ್ಪನವರೇ. ಒಂದೇ ಲೈಟ್ ಹಾಕಿ ಅದ್ರಾಗ ಅಡ್ಡಾಡ್ರಿ ಅದ್ರಾಗೆ ಇರ್ರಿ ಅನ್ನೋದಲ್ಲ, ಬಡವರ ಬದುಕಿನೊಳಗೆ ಎತ್ತರ ಒಯ್ಬೇಕು ಅನ್ನೋದು ನಮ್ಮ ಉದ್ದೇಶ.